ನಮಸ್ತೆ ರೈತ ಬಾಂಧವರೇ, ನಾನಿವತ್ತು ಒಂದು ಜಮೀನಿಗೆ ಬಂದಿದ್ದೀನಿ. ಇದು ಈ ಹಿಂದೆ ಭತ್ತದ ಗದ್ದೆನ ಕನ್ವರ್ಟ್ ಮಾಡಿ ಅಡಿಕೆ ತೋಟ ಮಾಡಿದ್ದಾರೆ. 2021ರಲ್ಲಿ ಕಟ್ಟಿರೋ ಗಿಡ ಇದು. ನೀವು ಅಬ್ಸರ್ವ್ ಮಾಡಿ, ಒಂದು ಗಿಡನೂ ನಿಮಗೆ ಮೇಲ್ ಬರ್ತಾ ಇಲ್ಲ. ಇಲ್ಲಿ ಕಂಪ್ಲೀಟ್ ಆಗಿ ತೋಟ ಫುಲ್ಲು ಡೌನಲ್ಲಿದೆ. ಗಿಡಗಳು ಏಳ್ಗೆನೇ ಆಗ್ತಾ ಇಲ್ಲ, ಕಂಪ್ಲೀಟ್ ಬಾರ್ಡರ್ ಸುಟ್ಟಂಗೆ ಆಗ್ತಾ ಇದೆ. ಪ್ಲಸ್ ಗಿಡಗಳದ್ದು ಸ್ಟ್ರೆಂತೇ ಇಲ್ಲ ಅಂತ ಹೇಳ್ತಾರೆ ರೈತರು. ನಾನು ಈ ಥರ ತೋಟಗಳು ತುಂಬ ವಿಸಿಟ್ ಮಾಡ್ತಾ ಇದ್ದೀನಿ, ತುಂಬ ಕಾಣಿಸ್ತಾ ಇದೆ. ನಾನು ನಮ್ಮ ರೈತರಿಗೆ ಈ ತೋಟದ ಮೂಲಕ ಒಂದು ಸಂದೇಶ ಕೊಡೋದೇನಂತ ಹೇಳಿದರೆ, ಯಾರು ಭತ್ತದ ಗದ್ದೆನ ಕನ್ವರ್ಟ್ ಮಾಡಿ ತೋಟ ಮಾಡ್ತೀರಾ, ದಯವಿಟ್ಟು ನೀವು ಡ್ರೈನ್ಗಳು ಮಾಡಿ, ಬಸಿಗಾಲುಗಳನ್ನು ಮಾಡಿ, ಮಳೆಗಾಲದಲ್ಲಿ ನೀರು ನಿಲ್ಲದೇ ಇರೋಂಗೆ ನೋಡ್ಕೊಳ್ಳೋವಂಥ ವ್ಯವಸ್ಥೆ ಒಂದಾಗಬೇಕು. ಎರಡನೇದು, ಇಂಥ ತೋಟಗಳಿಗೆ ಸಾವಯವ ಗೊಬ್ಬರ ಅಂದರೆ ಇದೇನಾಗುತ್ತೆ, ನಿಮಗೆ ಸಾವಯವ ಎಲೆ ಆಗಿರ್ಬೋದು, ಒಟ್ಟು ಹಸಿರೆಲೆ ಗೊಬ್ಬರಗಳಾಗಿರ್ಬೋದು, ಹೆಚ್ಚಿನ ಪ್ರಮಾಣದಲ್ಲಿ, ಇವನ್ ಕೊಟ್ಟಿಗೆ ಗೊಬ್ಬರ ಆಗಿರ್ಬೋದು, ಹೆಚ್ಚಿನ ಪ್ರಮಾಣದಲ್ಲಿ ಈ ತೋಟಕ್ಕೆ ಬೀಳಬೇಕು. ಆವಾಗ ಬೇರು ವಲಯಕ್ಕೆ ಗಾಳಿ ಆಡಕ್ಕೆ ಶುರು ಮಾಡುತ್ತೆ. ನಾವು ಸಾವಯವ ಇಂಗಾಲ ಜಾಸ್ತಿ ಆಗುತ್ತೆ, ಪ್ಲಸ್ ಬೇರು ವಲಯಕ್ಕೆ ಗಾಳಿ ಜಾಸ್ತಿ ಆಡ್ತು ಅಂತ ಹೇಳಿದ್ರೆ ಮಾತ್ರ ಈ ಗಿಡ ಮೇಲೆ ಬರ್ತವೆ. ಇಲ್ಲ ಅಂತ ಹೇಳಿದ್ರೆ ಯಾವುದೇ ಕಾರಣಕ್ಕೂ ಮೇಲೆ ಬರೋದಿಲ್ಲ. ಥ್ಯಾಂಕ್ ಯು.